ಅದು ನಿನ್ನೆ ತುಂಬ ಚೆನ್ನಾಗಾಯಿತು. ಭಾಳ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿ ಇಲಾಖೆಯವರು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಅದು ಬೇಗ ಸ್ಟಾರ್ಟ್ ಮಾಡಿದ್ರೆ ಅದು ಸರಿ. ನಾವು ಲಾಸ್ಟಿಗೆ ಜನರು ಬರೋದು ಆಯ್ಕೋಬಾರ್ದು. ನಾನು ಅದನ್ನೇ ಹೇಳಿದ್ದೆ. ಇಲ್ಲ ಹೋದ ಸತಿದು ಯಾರೂ ರಿಪೀಟರ್ಸ್ ಇರಲಿಲ್ಲ. ನಾನು ಹೋದ ಸತಿದ್ದು ಮತ್ತು ಈ ಸತಿಗೆ ಕೆಲವರು 20 ಜನರು ಬಂದಿದ್ರು, ಇಲ್ಲ ಅಂತ ಹೇಳಲ್ಲ. ಹೋದ ಸತಿ ಕೊಟ್ಟವರೇ ಮತ್ತೆ ಬರ್ತಿದ್ರು. ಅದನ್ನು ಭಾಳ ಸ್ವಲ್ಪ ಸ್ಟ್ರಿಕ್ಟಾಗಿ ನೋಡಿ ಅಂತೀನಿ. ಮತ್ತು ಹೊಸ ಎಲ್ಲ ಇಲಾಖೆಗೂ ಕನೆಕ್ಟೆಡ್ ಅವರು ಬಂದಿದ್ರು. ಸ್ವಲ್ಪ ಸಿಟಿದು ಜಾಸ್ತಿ ಇತ್ತು ಇಲ್ಲೇ ನಾನು ನೋಡಿದಾಗ. ಅದನ್ನು ಹೊಸ ಕಮಿಷನರು ಬಂದಿರೋದ್ರಿಂದ ನೀವೇ ಪರ್ಸ್ನಲಾಗಿ ಹೋಗಿ ಬರೀ ಅರ್ಜಿ ತೊಗೊಂಡು ಕುತ್ಕೊಳ್ಳೋದಲ್ಲ. ಅರ್ಜಿ ಕೊಟ್ಟ ಮೇಲೆ ಜನರು ಇಷ್ಟು ದೂರ ನಮ್ಮನ್ನು ಹುಡ್ಕೊಂಡು ಬಂದಮೇಲೆ ಅಧಿಕಾರಿಗಳು ಕೂಡ ಅಲ್ಲಿ ಸಮಸ್ಯೆಗೆ ನೀವೇ ಹೋಗಿ ಅಲ್ಲಿ ಪರ್ಸ್ನಲಾಗಿ ನೋಡಬೇಕಂತ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಮತ್ತು ಕೆಲವು ಡೆವಲಪ್ಮೆಂಟಲ್ ವರ್ಕ್ಸ್ದೆಲ್ಲ ಕೆಲವು ಕೇಳಿದ್ದಾರೆ. ಹಂಗಾಗಿ ರಾಜ್ಯ ಮಟ್ಟದಲ್ಲಿ ಆಗ್ತಕ್ಕಂಥದ್ದು ಮಾಡ್ತೀವಿ, ಏನು ತೊಂದರೆ ಆಗಲ್ಲ. ಆಮೇಲೆ ಆದಷ್ಟು ಬೇಗ ವಿಲೇವಾರಿ ಮಾಡಿ ಅವ್ರಿಗೆ ರೈಟಿಂಗಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅದನ್ನ ಅಡ್ರೆಸ್ ಮಾಡಿ. ಜಾಸ್ತಿ ಬಂದಿದೆ ಸರ್, ಸರಿ 13,000 ಆಕ್ಸಿಡೆಂಟ್ ಆಗಿಲ್ಲ. ಅದು ಭಾಳ ನಿಜವಾಗ್ಲೂ ಮನಸ್ಸಿಗೆ ನಿನ್ನೆನೇ ಕೂಡ ಗೊತ್ತಾದಾಗ ನಾನು ನಿನ್ನೆ ನೈಟ್ ಹೋಗೋಣ ಅಂದ್ಕೊಂಡಿದ್ದೆ. ಆಮೇಲೆ ತುಂಬ ನಿನ್ನೆ ಎಲ್ಲ ಸ್ವಲ್ಪ ಇದರಲ್ಲಿ KDP ಆದಮೇಲೆ ನಾವು ಮತ್ತು ಶಾಸಕರು ಸಂಗಮೇಶ್ವರವರು ಮತ್ತು ಎಲ್ಲ ಮುಖಂಡರು ಕೂಡ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿ ಬರ್ತೀವಿ. ಏನು ನಮ್ಮ ಕಡೆಯಿಂದ ಸಹಕಾರ ನಾವು ಏನು ಮಾಡಬೇಕು ಒಂದು ಹಂತಕ್ಕೆ ಮಾಡಿದ್ದಾರೆ. ಇನ್ನೂ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆ ನೀಡಿದ್ದಾರೆ. ನಾನು ಸಂಘದವರು ಮತ್ತೆಲ್ಲರೂ ಸೇರೋದು ಮಾತಾಡ್ಕೊಂಡು ಮಾಡ್ತೀನಿ. ಅದಕ್ಕೆ ಹೇಳೋದು ಕಷ್ಟ. ಅದು ಹೋಗಿ ಅವ್ರಿಗೆ ಒಂದು ಸಾಂತ್ವನ ಹೇಳೋದು ಬಿಟ್ಟರೆ ನಮ್ಮ ಕೈಗೂ ಭಾಳ ಕಷ್ಟ ಆಗ್ತದೆ. ಅಲ್ಲ ಅದೇ ಅದನ್ನು ಹೇಳಿದ್ದಾರೆ ಸಂಗಣ್ಣವರು ಕೂಡ. ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಿ ಸ್ವಲ್ಪ ಜಾಸ್ತಿ ಮಾಡಬೇಕು, ಜಾಸ್ತಿ ಮಾಡ್ತಾರೆ. ಕುಟುಂಬ ಜೊತೆ ಸರ್ಕಾರ ನಿಂತ್ಕೊಳ್ಳುತ್ತೆ. ಹಾಂ, ಗ್ಯಾರಂಟಿ ನಿಂತ್ಕೊಳ್ಬೇಕಲ್ಲ. ಯಾಕೆಂದರೆ ಒಂದು ಸಂಬಂಧಿಕರೆಲ್ಲ ಸೇರಿ 13 ಜನರು ಮತ್ತು ಇನ್ನೂ ಇಬ್ಬರು ಭಾಳ ಕ್ರಿಟಿಕಲ್ ಬೇರೆ ಇದ್ದಾರೆ. ಅದೆಲ್ಲರೂ ಕೂಡ ಕಷ್ಟ ಆಗ್ತದೆ. ಬಾಲಿಕೆ ಹೋಗ್ತಾ ಇದೆ, ಒಂದು ವರ್ಷ ಮಗು ಬೇರೆ ತಿಳ್ಕೊಂಡು ಇದೆಲ್ಲ ತಗೊಂಡ ಮನಸ್ಸು ನೋವು ಹಾಗೆ ಆಗ್ತದೆ. ಯಾರೇ ಅವ್ರ ಕುಟುಂಬದವ್ರ ಜೊತೆಗೆ ನಮ್ಮ ಕುಟುಂಬದಲ್ಲಿ ಆದಕ್ಕೆ ಹೆಂಗೆ ನೋವು ಆಗ್ತದೆ. ಅದು ಇಂಥ ದೊಡ್ಡ ದುರಂತಗಳು ಈಗ ಆಗಬಾರ್ದು. ಭಾಳ ಕಷ್ಟ. ಬಿಜೆಪಿ ರಾಜ್ಯದ ಸರ್ಕಾರ ಸರಿಯಾಗಿ ಹೋಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. ಅಷ್ಟೊಂದು ಭ್ರಷ್ಟಾಚಾರ ಆಗ್ತದೆ ಅವ್ರು ಹೇಳ್ತಾರೆ. ಹೇಳೋದೇ ಕೆಲಸ ಹೇಳ್ತಾರೆ. ಹಾಗಾಗಿದ್ರೆ ನಿನ್ನೆ ಬಂದ್ಬಿಟ್ಟು ಅಷ್ಟೊಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಷ್ಟೊಂದು ವಿಶ್ವಾಸ ಇಟ್ಕೊಂಡು ಎಲ್ಲರೂ ಬರ್ತಾರೆ. ಕೆಲಸ ಕಾರ್ಯಗಳು ಆಗ್ತಾ ಇದ್ದಾರೆ. CM ಮತ್ತು DCM ಬಗ್ಗೆ 3 DCM ಆಗಬೇಕು. ನಾವು ಅದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ, ಏನೂ ಇಲ್ಲ. ನಮ್ಮ ಇದರೊಳಗೆ ಹೈಕಮಾಂಡ್ ಪದ್ಧತಿ ಇರ್ತದೆ. ಸ್ವಾಭಾವಿಕವಾಗಿ ಹೈಕಮಾಂಡ್ ಅವರು ಏನು ನಿರ್ಧಾರ ತಗೊಳ್ತಾರೆ ನಮ್ಮ ಪಕ್ಷದೊಳಗೆ ಅದನ್ನು ನಾವು ಪಾಲಿಸ್ತೀವಿ. ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಅನಧಿಕೃತ ಶಾಲೆಗಳು ಇದೆ ಬಹಳಷ್ಟು ಅನ್ನೋದು ಹಲವಾರು ಆರೋಪಗಳು ಬಂದಿದೆ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಯಾವುದೇ ಥರದ ಅನಧಿಕೃತ ಶಾಲೆ ಇರ್ಬೋದು, ಇನ್ನೇನು ವ್ಯವಹಾರಗಳಿರ್ಬೋದು, ಯಾವುದೇ ಇರ್ಬೋದು, ನಮ್ಮ ಗಮನಕ್ಕೆ ಬಂದಾಗ ನಾವು ತಗೊಳ್ತೀವಿ. ಕೆಲಸದಿಂದ ಸ್ಟ್ರಿಕ್ಟ್ ಆಗ್ತಾ ಹೋಗ್ತೀವಿ. ಲಾಸ್ಟ್ ಟೈಮು ಕೂಡ ಅತಿ ಹೆಚ್ಚು ಅನಧಿಕೃತ ಶಾಲೆ ಇತ್ತು. ಅದೆಲ್ಲ ಲೀಗಲೈಸ್ ಮಾಡ್ಕೊಂಡಿದ್ದಾರೆ ಸುಮಾರು ರಾಜ್ಯ ಮಟ್ಟದಲ್ಲಿ. ಬರೀ ನೀವು ಶಿವಮೊಗ್ಗ ಅಂತ ತಗೊಂಡಿಲ್ಲ. ಕೆಲವ್ರಿಗೆ ಅವ್ರಿಗೆ ತಗೊಳ್ಳೋದಕ್ಕೆ ಅರ್ಹತೆ ಇಲ್ಲ. ನಾವೆಲ್ಲ ಈಗ ಆನ್ಲೈನ್ ಸಿಸ್ಟಮ್ ಬೇರೆ ಮಾಡ್ತೀವಿ. ಯಾಕೆಂದರೆ ಅಧಿಕಾರಿ ವರ್ಗದವರು ತೊಂದರೆ ಕೊಡ್ತಾರೆ, ಅದು ಇದು ಅಂತ ಹೇಳಿ ಬಂದು ಸ್ವಲ್ಪ ಚರ್ಚೆಗಳಾದವು. ಅದಕ್ಕೆ ಎಲ್ಲದೂ ಆನ್ಲೈನಲ್ಲಿ ನಾವು ಮಾಡಿಬಿಟ್ಟಿದ್ವಿ. ಮತ್ತು ಹೇಳ್ತೀವಿ, ಮತ್ತು ಜುಲೈ 15th ಮೇಲೆ, ಮೋಸ್ಟ್ಲಿ ಜುಲೈ 15th ಮೇಲೆ ಮತ್ತೆ ಅವರು ಅರ್ಜಿನ ಹಾಕ್ಕೊಂಡು ಅವರು ಕಂಟಿನ್ಯೂ ಮಾಡ್ಬೋದು. ಅದನ್ನು ಆಪ್ಷನ್ ಕೊಡ್ತಾರೆ. ಎಕ್ಸೆಪ್ಟ್ ಫಾರ್ ಫೈರ್ ಆ್ಯಂಡ್ PWD ಅಂದರೆ ಫೈರ್ ನಮ್ಮ ಕಂಟ್ರೋಲ್ ಮಾಡಲ್ಲ. ನಾನು 10 ವರ್ಷಕ್ಕೆ ಅಟ್ ಅ ಟೈಮ್ ಕೊಟ್ಬಿಟ್ಟಿದ್ದೀನಿ ಅಂದ್ಬಿಟ್ಟಿದ್ದೀನಿ, ಯಾಕೆಂದರೆ ಯಾರಿಗಾರು ಪರ್ಮಿಷನ್. ಆದರೆ ಫೈರ್ ಎಲ್ಲ ನೀವು ವರ್ಷಕ್ಕೆ ಅದು ಸೇಫ್ಟಿ ಮೆಷರ್ಸ್ ಬರ್ತದೆ. ಈಗ ಜುಲೈ 15 ಮತ್ತೆ ಓಪನ್ ಆದರೆ ಅಲ್ಲಿಗೆ ಅವರಲ್ಲಿ ರೆಗ್ಯುಲರೈಸ್ ಮಾಡ್ತಾರೆ. ಈಗ ಅರ್ಹತೆ ಇಲ್ಲ ಅಂದರೂ ಕೂಡ CBSE ಸಿಲೆಬಸ್ ಅಡ್ಮಿಷನ್ ಮಾಡ್ಕೊಂಡು ಆ ಥರ ಏನಾದರೂ ವಿದ್ಯಾರ್ಥಿಗಳಿಗೆ ತೊಂದರೆ ಇಲ್ಲ ಏನು ತೊಂದರೆ ಅಲ್ಲ. ಏನಾದ್ರು ಆ ಥರ ಗಮನಕ್ಕೆ ಬಂದರೆ ನಾನು ಅದ್ರ ಮೇಲೆ ಏನು ಆ್ಯಕ್ಷನ್ ತಗೋಬೇಕು. ವಿದ್ಯುತ್ ಶುಲ್ಕ ಪೆಂಡಿಂಗ್ ಆಗ್ತದೆ. ಏನಿಲ್ಲ, ಯಾರು ಹೇಳಿದ್ರು? ಏನಿಲ್ಲ. ಮೊನ್ನೆ ಕ್ಯಾಬಿನೆಟಲ್ಲಿ 28 ಕೋಟಿ ನಾವೇ ಪಾಸ್ ಮಾಡಿ ಶುಲ್ಕ ಮತ್ತು ನೀರಿಗೆ ಅಂತೇಳಿ ಫ್ರೀ ಆಗಿ ಅಂತ ಕೊಟ್ಟು ಆಯ್ತಲ್ಲ, ಪಾಸಾಗಿ. ಕರೆಂಟು ನೀರು ಫ್ರೀ ಎಲ್ಲ ರಾಜ್ಯದಲ್ಲೂ. ಸೊ ನೀವು ಶುಲ್ಕ ಕಟ್ಟಿಲ್ಲ ಅಂತ ಪ್ರಶ್ನೆ ಬರೋದು. ನಾವು ಕಟ್ಟಂಗೆ ಇಲ್ಲ, ಸರ್ಕಾರ ಕಟ್ಟಕ್ಕೆ. ಅದಕ್ಕೆ 28 ಕೋಟಿ ಮೊನ್ನೆ. ಅದು ಮುಂದೆ ಇನ್ನೂ ಜಾಸ್ತಿ ಆಗ್ತದೆ. ಯಾಕೆಂದರೆ ಇನ್ಮೇಲೆ ಸ್ವಲ್ಪ ಎಲ್ಲರೂ ಕೂಡ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಹಾಂ, ಭಾಳ ಸಂತೋಷ. ಎಲ್ಲ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಕೆಲವು ವ್ಯತ್ಯಾಸಗಳಿದ್ರೂ ಕೂಡ ಆಗ್ತದೆ, ಆದರೆ ಎಲ್ಲರೂ ಒಗ್ಗೂಡಿ ಚೆನ್ನಾಗಿ ಮಾಡಿದ್ದಾರೆ. ಸುಮಾರು 11
ಸೀಟನ್ನು ಗೆಲ್ಲಿಸ್ಕೊಂಡಿದ್ದಾರೆ. 12 ಸೀಟ್ನ ಔಟ್ ಆಫ್ 13ರಲ್ಲಿ 12. ಐ ಥಿಂಕ್ ಇಟ್ಸ್ ಸ್ವೀಪಿಂಗ್ ದಿಸ್ ಥಿಂಗ್. ಗುಡ್, ಒಳ್ಳೇದಾಗಲಿ, ಅವರೆಲ್ಲ ಚೆನ್ನಾಗಿ ಮಾಡಲಿ. ಬೇಸಿಕಲಿ DCC ಬ್ಯಾಂಕು ಸಾಮಾನ್ಯ ಜನರಿಗೆ ಸಹಕಾರ ಮಾಡೋದು ಸರ್ಕಾರಕ್ಕಿಂತಲೂ ಜಾಸ್ತಿ ಮಾಡುತ್ತೆ ಅನಿಸುತ್ತೆ. ಅದು ರೈತರಿಗೆ ಭಾಳ ಅನುಕೂಲ ಆಗ್ತಕ್ಕಂಥದ್ದು. ಅದಾಗಲಿ, ಒಳ್ಳೇದಾಗಲಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.